2020 ಜನವರಿ 1ರಂದು ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ರಕ್ಷಣಾ ವೇದಿಕೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ವರ್ಷದ ಮೊದಲನೇ ದಿನ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಕ್ಕೆ ನನಗೆ ಆನಂದ ಆಗ್ತದೆ. ಈ ಸಂಘಟನೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಪಿ ಸಂಪತ್ರವರು, ಡಿ ಗೋವಿಂದ್ರವರು, ಸುರೇಶ್ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇತರ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಅರ್ಪಿಸ್ತೇನೆ. ಈಗಾಗಲೇ ಸಾಕಷ್ಟು ವಿಚಾರಗಳು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಲಕ್ಷಾಂತರ ಸಂಘಟನೆಗಳಿದ್ದಾವೆ. ಲಕ್ಷ ಅಲ್ಲ, ಕೋಟಿ ಆದರೂ ನನಗೆ ಬಹಳ ಸಂತೋಷ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸೋದಕ್ಕೆ ಒಂದು ಸಣ್ಣ ಸಂಘಟನೆಯೂ ಅವಶ್ಯಕತೆ ಇದೆ. ಇವತ್ತು ಸಣ್ಣ ಗ್ರಾಮದಿಂದ ಪ್ರಾರಂಭ ಆದಂಥ ಸಂಘಟನೆಗಳು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಗಂಭೀರವಾದ ಸ್ವರೂಪವನ್ನು ಪಡ್ಕೊಂಡಿದ್ದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇಶದ ಶಕ್ತಿ ಅಲ್ಲ, ಇದು ವಿಶ್ವದ ಶಕ್ತಿ, ಅದರಲ್ಲಿ ಶೋಷಿತರ ಶಕ್ತಿ. ದೇಶ ವಿಭಜನೆ ಆದಾಗ, ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆದಾಗ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಷ್ಟ್ರ ಮಾಡಬಾರ್ದು, ಪಾಕಿಸ್ತಾನನ ಅವರು ನಮ್ಮ ಜೊತೆಲಿ ಇರಬೇಕು, ಅವ್ರನ್ನ ಪ್ರತ್ಯೇಕವಾಗಿ ಕಾಣೋದು ಬೇಡ ಅಂತ. ಆಗ ಗಾಂಧಿ ಹೇಳ್ತಾರೆ, ಇಲ್ಲ ಅವರು ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡು ಮುಸಲ್ಮಾನರು ಹೋಗ್ಲಿ ಬಿಡಿ, ತೊಂದರೆ ಇಲ್ಲ ಅಂತಾರೆ. ಆದ್ರೆ ಅಂಬೇಡ್ಕರ್ ಒಂದು ಸೂಚನೆಯನ್ನು ಕೊಡ್ತಾರೆ, ಈ ದೇಶದಲ್ಲಿ ಪ್ರತ್ಯೇಕ ರಾಷ್ಟ್ರ ಆಗ್ಬೇಕಾದ್ರೆ ನಾವು ಕಾನೂನನ್ನು ಮಾಡೋಣ, ಒಂದು ಜಾರಿಯನ್ನು ತರೋಣ. ಒಂದನೇದೇನು, 5 ವರ್ಷ ಟೈಮ್ ಕೊಡೋಣ. ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ನಮ್ಮ ದೇಶಕ್ಕೆ ವಾಪಸ್ ಬರಬೇಕು ಅಂತಾರೆ. ಆಗ ಗಾಂಧಿ ಅದನ್ನು ಒಪ್ಪೋದಿಲ್ಲ, ಇಲ್ಲ ಅದು ಹಾಗೆಲ್ಲ ಏನು ಬೇಡ, ಅವ್ರು ಪ್ರತ್ಯೇಕ ರಾಷ್ಟ್ರ ಮಾಡಿ ಕಳಿಸ್ಬೇಡ ಅಂತ. ಅಲ್ಲಿ ಪಾಕಿಸ್ತಾನದಲ್ಲಿ ಬಹಳ ಹಿಂಸಾಚಾರಗಳಾಗ್ತವೆ, ಹಿಂದೂಗಳ ಮೇಲೆ ಬಹಳಷ್ಟು ದೌರ್ಜನ್ಯಗಳಾಗ್ತವೆ, ಕೊಲೆಗಳಾಗ್ತವೆ, ಅತ್ಯಾಚಾರಗಳಾಗ್ತವೆ, ಸಾಕಷ್ಟು ಹಿಂಸೆಯನ್ನು ಪ್ರಾರಂಭ ಮಾಡ್ತಾರೆ. ಬಹಳ 80% ಜನ ಅಲ್ಲಿಂದ ವಾಪಸ್ ಬರ್ತಾರೆ. ಜಿನ್ನ ಸುಮ್ಮನೆ ಇರಲ್ಲ, ಜಿನ್ನಾಗೆ ಕಸ ಗುಡಿಸೋರು ಬೇಕು, ಅವ್ರಿಗೆ ಮನೆ ಕೆಲಸ ಮಾಡೋರು ಬೇಕು, ಕೂಲಿ ಮಾಡೋರು ಬೇಕು, ಗಾರೆ ಕೆಲಸ ಮಾಡೋರು ಬೇಕು. ಅದಕ್ಕಾಗಿ 20% ಜನ ಅಲ್ಲೇ ನಮ್ಮ ದಲಿತರು ಉಳ್ಕೊತಾರೆ. ಇವತ್ತೇನು ದಲಿತರಲ್ಲಿ ಉಳ್ಕೊಂಡಾಗ ಅವ್ರ ಕೂಲಿ ಮಾಡಿಸ್ತಾ ಇರ್ತಾರೆ, ಕೆಲಸ ಮಾಡಿಸ್ತಾ ಇರ್ತಾರೆ, ಕಸ ಗುಡಿಸ್ತಾ ಇರ್ತಾರೆ, ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಇಂಥ ಕೆಲಸಗಳಲ್ಲಿ ಹೆಚ್ಚಿನದಾಗಿ ದಲಿತ ಸಮುದಾಯನಲ್ಲಿ ಇರ್ತಾರೆ. ಆಗ 20% ಇತ್ತು. ಇವತ್ತು ಅಂಕಿಅಂಶಗಳ ಪ್ರಕಾರ ಕೇವಲ 2% ಕೆಳಗಿಳಿದಿದೆ. 18% ಎಲ್ಲೋಯ್ತು. ನಾವು ಇತ್ತೀಚೆಗೆ ಡೆಲ್ಲಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ವಿ. ಅಲ್ಲಿ ಕೆಲವು MP ಗಳು ಬಂದಿದ್ರು, ಪಾಕಿಸ್ತಾನದ MP ಗಳು ಬಂದು ಏನು ಹೇಳಿದ್ರು, ನಮಗೆ ಅಲ್ಲಿ ಭಾಳ ಹಿಂಸೆ, ಅವರೆಲ್ಲ ದಲಿತರು. ಆ MP ಗಳು ದಲಿತರೇ ಆಗಿದ್ರು. ಯೋಗೇಂದ್ರ ಮಂಡಲ್ ಅಂತಕ್ಕಂಥವರು ಕಾನೂನು ಮಂತ್ರಿ ಆಗಿದ್ರು ಪಾಕಿಸ್ತಾನದಲ್ಲಿ. ಅವರು ವಾಪಸ್ ಬರ್ತಾರೆ. ಅವರು ನಮ್ಮ ದೇಶಕ್ಕೆ ವಾಪಸ್ ಅಲ್ಲಿಂದ ಕಿರ್ಕೊಳ್ಳೋ ತಡ್ಕೊಳಕ್ಕಾಗದೆ ವಾಪಸ್ ಬಂದ್ಬಿಡ್ತಾರೆ. ಭಾರತ ದೇಶಕ್ಕೆ ಅವರು ವಲಸೆ ಬರ್ತಾರೆ, ಅವರು ಅಲ್ಲಿಂದ ಓಡಿ ಬರ್ತಾರೆ. ಅವರು ಆ ದೇಶದ ಪಾಕಿಸ್ತಾನದ ಮೊದಲೇ ದೇಶದ ಕಾನೂನು ಮಂತ್ರಿ ಆಗಿದ್ದಂಥವರು, ಮತ್ತೆ ಅವರು ಆ ದೇಶದ ಮಂತ್ರಿ ಆಗಿದ್ದಂಥವ್ರು ವಾಪಸ್ ಬಂದಾಗ ಅವರಿಗೆ ನೋವುಗಳನ್ನು ಹೇಳ್ಕೊಳ್ತಾರೆ. ಕೊನೆಗೆ ನಮ್ಮ ರಾಜಸ್ಥಾನದಲ್ಲಿ ಯಾವುದೋ ಒಂದು ಕುಗ್ರಾಮದಲ್ಲಿ ವಲಸೆ ಬಂದು ಅಲ್ಲಿ ಅವರ ಹಸು ನಿಗ್ತಾರೆ. ಇವತ್ತು CA ಬಿಲ್ಲನ್ನು ಲೀಲಾಕ್ಕವರು ಹೇಳ್ತಾ ಇದ್ರು, CA ಬಿಲ್ ಬಂದಿದೆ, ಇದರಿಂದ ಸಾಕಷ್ಟು ಗೊಂದಲ ಆಗಿದೆ, ಏನೋ ಆಗ್ತದೆ ಅನ್ನೋ ಭಯ ಇದೆ, ಆತಂಕ ಇದೆ ಅಂತ. ಇಲ್ಲಿ ಆತಂಕ ಪಡುವಂಥದ್ದು ಯಾವುದೂ ಇಲ್ಲ. ಇಲ್ಲಿ ಮುಸಲ್ಮಾನರು ಏನು ಮೂಲ ನಿವಾಸಿಗಳಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಚಿಂತೆ ಮಾಡಬೇಕಾಗ್ತಿಲ್ಲ. ಅದ್ರ ಜೊತೆಗೆ ಇತ್ತೀಚೆಗೆ ಕೆಲವರು ಶುರು ಮಾಡಿದ್ದಾರೆ, ದಲಿತರು ಮುಂದೆ ಒಂದು ದಿವಸ ಪಾಕಿಸ್ತಾನ್ಗೆ ಹೋಗ್ಬೇಕಾಗುತ್ತೆ, ಬಾಂಗ್ಲಾದೇಶ್ಗೆ ಹೋಗ್ಬೇಕಾಗುತ್ತೆ, ಈ ಕಡೆಗೆ ಅಫ್ಘಾನಿಸ್ತಾನ್ಗೆ ಹೋಗ್ಬೇಕು, ದಲಿತರಿಗೂ ಇಲ್ಲಿ ಹುಡುಗಾಲ ಇಲ್ಲ ಅಂತಕ್ಕಂಥ ಮಾತನ್ನ ಮಾತಾಡ್ತಾರೆ. ದಲಿತರಿಗೂ ಯಾರು ಮುಟ್ಟಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಾಕಷ್ಟು ಅವಕಾಶಗಳು ಕೊಟ್ಬಿಟ್ಟಿದ್ದಾರೆ. ಅವ್ರನ್ನ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ದಲಿತರನ್ನ. ಇದೇನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವು ತುಕಡೆ ಗ್ಯಾಂಗ್ಗಳು ಬೇಕಂತ ಇದನ್ನು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ, ಕೆಲವರಿಗೆ ತಪ್ಪು ಮಾಹಿತಿನ ಕೊಡ್ತಾರೆ. ಮುಸಲ್ಮಾನ್ ಯುವಕರು ನನ್ನ ಹತ್ರ ಸಾಕಷ್ಟು ಜನ ನನ್ನ ಸಂಘಟನೆಯಲ್ಲಿ ಇದ್ದಾರೆ, ನನ್ನ ಜೊತೆಲಿದ್ದಾರೆ. ಅವ್ರು ಕೇಳ್ತಾರೆ, ಕ್ಯಾ ಹೋಗಿಯಾ ಈ ಸಭಿ ಕುಚ್ ಬಿ ನಹೀ ಹುವಾ, ಅಬ್ ಗಯಾ ಹೈ ಆರಾಮ್ ಸೆ ಬೈಠೋ. ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ. ಇವತ್ತು ನಮ್ಮ ದೇಶಕ್ಕೆ ವಲಸೆ ಬರೋದಕ್ಕೆ ಕಾರಣ ಏನು? ಬೇರೆ ದೇಶದಲ್ಲಿದ್ದಂಥ ಹಿಂದೂಗಳು ಈ ದೇಶಕ್ಕೆ ವಲಸೆ ಬರೋದಕ್ಕೆ ಕಾರಣ ಅಲ್ಲಿ ಕಿರುಕುಳಗಳನ್ನ ಸಹಿಸ್ಕೊಳಕ್ಕಾಗದೆ ಅವ್ರು ವಾಪಸ್ ಬರ್ತಾರೆ. ವಾಪಸ್ ಬಂದಿರೋದ್ರಿಂದ ಅವರು ನಮ್ಮ ದೇಶದಲ್ಲಿ ಕೂಲಿ ಮಾಡೋಕ್ಕೂ ಆಗದೆ ಒದ್ದಾಡೋಂಥ ಸ್ಥಿತಿ. ಒಂದು ಮನೆ ತಗೊಳಕ್ಕೂ ಆಗಲ್ಲ, ಒಂದು ಬಾಡಿಗೆ ಮನೆ ತಗೊಳಕ್ಕಾಗಲ್ಲ, ಒಂದು ಜಮೀನು ತಗೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ನಮ್ಮ ದೇಶದ ಪೌರರೇ ಅಲ್ಲ, ಸಿಟಿಜನ್ಸೇ ಅಲ್ಲ. ಸಿಟಿಜನ್ಸ್ ಅಂದಿರೋದ್ರಿಂದ ಅವರಿಗೆ ಒಂದು ಹೊಸ ನಿಯಮ ಮಾಡಬೇಕಂತ ಮೋದಿಯವರು ಈಗ ಮಾಡಿದ್ದೇನೂ ಅಲ್ಲ. 1955ರಲ್ಲಿ ನೆಹರೂನೇ ಸಿಟಿಜನ್ ಸಿವಿಲ್ ಕೋಡ್ ಅಂತ ಮಾಡ್ತಾರೆ. ಅಲ್ಲೇ ಒಂದು ಒಪ್ಪಂದನೂ ಆಗ್ತದೆ. ಈಗಾಗಲೇ 5 ತಿದ್ದುಪಡಿಗಳಾಗಿದ್ದಾವೆ ಸಿವಿಲ್ CA ಇದು ಕಾನೂನು, ಸಿಟಿಜನ್ ಸಿವಿಲ್ಸ್ ಅಮೆಂಡ್ಮೆಂಟ್ ಅಂತೇಳಿ 5 ಸಾರಿ ಬದಲಾವಣೆ ಆಗಿದೆ. ಇದು ಮೋದಿಯವರು ಇನ್ನೂ ಸ್ವಲ್ಪ ಸಂಕ್ಷಿಪ್ತಗೊಳಿಸಿ
ಕಾಂಗ್ರೆಸ್ನವರು ಒಂದು 12 ವರ್ಷಗಳ ಕಾಲ ಇರಬೇಕು ನಮ್ಮ ದೇಶದಲ್ಲಿ ವಾಸ ಮಾಡೋದಕ್ಕೆ ಮಾತ್ರ ಅವಕಾಶ ಅಂತಾರೆ. ಇಲ್ಲ, 12 ವರ್ಷ ಬೇಡ, 6 ವರ್ಷದಲ್ಲಿ ಯಾರು ವಾಸ ಮಾಡಕ್ಕೆ ಬಂದಿದ್ದಾರೋ ಅವ್ರಿಗೆಲ್ಲ ಕಾಮನ್ ಸಿವಿಲ್ ಕೋಡಲ್ಲಿ ನಾವು ಅವಕಾಶ ಕೊಡೋಣ ಅಂತಿರ್ತಕ್ಕಂಥ ಮಾತನ್ನು ಇಲ್ಲ. ಇವತ್ತು ಇದಕ್ಕೆ ಗೊಂದಲಗಳು, ಹಿಂಸೆಗಳು, ಕೊಲೆಗಳು, ಹಿಂಸಾಚಾರ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಹೋಗೋದು ಮೆರವಣಿಗೆಯಲ್ಲಿ, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಹೋಗೋ ಅರ್ಹತೆ ಇಲ್ಲದೆ ಇರ್ತಕ್ಕಂಥ ತುಕಡೆ ಗ್ಯಾಂಗ್ಗಳು ಅಂಬೇಡ್ಕರ್ ಫೋಟೋ ಇಟ್ಕೊಂತಾರೆ. ಅಂಬೇಡ್ಕರ್ ಆವತ್ತೇ ಹೇಳಿದ್ರು ಈ ದೇಶದಲ್ಲಿ ಯಾವುದೇ ರೀತಿ ವಿಭಜನೆ ಆಗಬಾರ್ದು, ಈ ವಿಭಜನೆ ಆಗ್ಬೇಕಾದ್ರೆ ನಾವು ಆ ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಪಾಕಿಸ್ತಾನದಲ್ಲಿ ಹಿಂದೂಗಳನ್ನ ನಾವು ಕರ್ಸ್ಕೊಳ್ಬೇಕು ಅಂತ. ಅದು ಜಿನ್ನಾ ಬುದ್ಧಿವಂತ ಆತ ಏನ್ ಮಾಡ್ತಾನೆ, ಕಿರ್ಕೊಳ್ಳೋದ್ರಿಂದ ನಮ್ಮವ್ರನ್ನ ಅಲ್ಲೇ ಉಳಿಸ್ಕೊತಾನೆ. ಅದ್ರಲ್ಲಿ ಬಂದಿರ್ತಕ್ಕಂಥವ್ರು 70ರಿಂದ 80% ಜನ ದಲಿತ ಸಮುದಾಯದ ಜನ. ಇವತ್ತು ದಲಿತರು ಎಲ್ಲ ಹೋಗ್ಬೇಕು, ಅಲ್ಲೇನೋ ಉಳ್ಕೊಂಡ್ರು. ಆದ್ರೆ ಇತ್ತೀಚೆಗೆ ಕಿರಾತಕ ಪಾಕಿಸ್ತಾನಿಗಳಲ್ಲಿ ಇರ್ತಕ್ಕಂಥ ದೌರ್ಜನ್ಯಕೋರರು ಅವ್ರನ್ನ ಹಿಂಸೆ ಕೊಟ್ಟು ಅವ್ರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥದ್ದು, ಅವ್ರ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಹಿಂದೆ ಇರ್ತಕ್ಕಂಥ ಆರೋಪಗಳು ಹೊರಿಸ್ತಕ್ಕಂಥದ್ದೆಲ್ಲ ಮಾಡಿ ಆ ಕಿರುಕುಳ ತಡಿಲಾರ್ದು ವಾಪಸ್ ಬಂದಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಅವ್ರಿಗೆ ಇವತ್ತು ನಾವು ಸಿಟಿಜನ್ ನಾಗರಿಕತ್ವ ಕೊಡೋದ್ರಿಂದ ಅವ್ರು ಈ ದೇಶದ ಪ್ರಜೆಗಳಾಗ್ತಾರೆ, ದೇಶದಲ್ಲಿ ನಮ್ಮಂಗೆ ಓಟ್ ಹಾಕೋ ಅಧಿಕಾರ ಬರುತ್ತೆ. ಅವರು ನಾವು ರಕ್ಷಣೆ ಮಾಡೋದ್ರೆ ಇನ್ಯಾರು ಕೊಡಬೇಕು? ಇದರಲ್ಲಿ CAA ಬಿಲ್ಲಲ್ಲಿ 100ಕ್ಕೆ 100 ದಲಿತರಿಗೆ ಆಗ್ತಕ್ಕಂಥ ಒಳ್ಳೆ ಕೆಲಸ. ದಲಿತ ಸಮುದಾಯ ಇದನ್ನ ಎಚ್ಚರಿಕೆ ತಗೋಬೇಕು. ಇವತ್ತು ಏನಾದರೂ ನಾವು ಎಚ್ಚರಿಕೆ ತಗೊಂಡು ಹೋಗ್ತಿದ್ರೆ ನಾವು ದಲಿತರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಆ ದಲಿತರು ಇವತ್ತು ಹಿಂದುತ್ವದಲ್ಲಿ ಇದ್ದಂಥ ದಲಿತರು, ಅಲ್ಲಿ ಹಿಂದೂ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದಂಥವ್ರು, ಅವ್ರ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಪ್ರಕರಣಗಳು, ದೌರ್ಜನ್ಯ ಮಾಡ್ತಕ್ಕಂಥ ಪ್ರಕರಣಗಳು, ಅವ್ರನ್ನ ಕೊಲೆ ಮಾಡ್ತಕ್ಕಂಥ ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ನಾವು ಇವತ್ತು CAA ಬಿಲ್ಲನ್ನು, ನಾಗರಿಕ ಹಕ್ಕು ಕಾಯ್ದೆಯನ್ನು ನಾವು ಸಪೋರ್ಟ್ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ನಾನು, ಯಾಕಂದ್ರೆ ಇದು ರಾಜಕೀಯ ಅಲ್ಲವೇ ಅಲ್ಲ, ಇವತ್ತು CAA ಬಿಲ್ಲು ಬಹಳ ಗೊಂದಲವನ್ನು ಮೂಡಿಸಿ ಅಂಬೇಡ್ಕರ್ ಅವರ ಫೋಟೋನ ಇಟ್ಕೊಂಡು ಕೆಲವ್ರು ಏನು ಹೋರಾಟ ಮಾಡ್ತಾವ್ರೆ ಅದು ತಪ್ಪು ಅಂತಕ್ಕಂಥ ವಿಚಾರನ ಜನಕ್ಕೆ ತಿಳಿಸ್ಬೇಕಾಗ್ತದೆ. ಇವತ್ತು ನಮ್ಮ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ರಕ್ಷಣಾ ವೇದಿಕೆಯವರು ಈ ವಿಚಾರನ ಹೆಚ್ಚಿಗೆ ಪ್ರಚಾರ ಕೊಡಬೇಕು. ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ನಮ್ಮವರೆಲ್ಲ. ಈ CAA ಬಿಲ್ಲಿಂದ ತೊಂದರೆ ಸಿಕ್ಕಾಕಿರ್ತಾರೆ, ಮುಸಲ್ಮಾನರಿಗೆ ತೊಂದರೆ ಆಗ್ತಿದೆ ಅಂತ ಮಾತುಗಳನ್ನ, ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಮಾತುಗಳನ್ನ ಹೇಳ್ತಕ್ಕಂಥ ತಪ್ಪು. ಯಾರಾದರೂ CAA ಬಿಲ್ಲನ್ನ ವಿರೋಧ ಮಾಡಿದ್ರೆ ಅದು ದಲಿತರ ವಿರೋಧಿ ಅಂತಕ್ಕಂಥ ಮಾತನ್ನ ನಾವು ತಿಳಿಸ್ಬೇಕಾಗ್ತದೆ. ಇವತ್ತು ದಲಿತರಿಗೆ ಪರವಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಅವರಿಗೆ ನಾನು ಉತ್ಪೂರ್ವಕವಾಗಿ ಅಭಿನಂದನೆ ನಡೆಸ್ತೇನೆ. ಇವತ್ತು ನಮ್ಮ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಇಂಥ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಇವತ್ತು ಒಳ್ಳೆ ದಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. 2020 ಜನವರಿ 1ನೇ ತಾರೀಕು ಈ ಸಂಘಟನೆ ಉದ್ಘಾಟನೆ ಆಗ್ತಾ ಇದೆ. ನಾನು ಉದ್ಘಾಟನೆ ಮಾಡಿದ್ರಿಂದ ಬಹಳ ಸಂತೋಷ ಆಗ್ತದೆ. ಇವತ್ತು ಎಲ್ಲ ಕಾರ್ಯಕರ್ತರು ಸಣ್ಣದಾಗಿ ಬೇಕು. ಯಾವುದೇ ನದಿ ಬೆಳಿಬೇಕಾದ್ರೆ ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ. ಆ ಚಿಕ್ಕದಾಗಿ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆದ ನದಿ ಆಮೇಲೆ ನೀರು ಹರಿತಾ ಸಮುದ್ರ ಸೇರ್ತದೆ. ಹಾಗೆ ನಮ್ಮ ಕರ್ನಾಟಕ BR ಅಂಬೇಡ್ಕರ್ ರಕ್ಷಣಾ ವೇದಿಕೆ ಬೆಳೀಲಿ, ಅವ್ರ ಜೊತೆಗೆ ನಾವಿರ್ತೇವೆ. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಸಂಪೂರ್ಣವಾಗಿ ಅವ್ರು ಬೆಂಬಲ ಕೊಡ್ತೇವೆ. ಇಲ್ಲೇನೋ ಇನ್ನೊಂದು ಸಂಘಟನೆ ಆಯ್ತು ಅಂತ ನಮ್ಗೆ ಯಾವುದೇ ಹೊಟ್ಟೆ ಊರಿಲ್ಲ. ಯಾಕಂದ್ರೆ ನಮ್ಮ ಸಂಘಟನೆಗಳು ಅಂಬೇಡ್ಕರ್ ಹೆಸರಿನಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಕೋಟ್ಯಾಂತರ ಆಗಲಿ, ಪ್ರತಿ ಮನೆಗೆ ಒಂದು ಸಂಘಟನೆ ಆಗಲಿ, ಅದ್ರ ವಿಚಾರ ಒಂದೇ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಇವತ್ತು ಕೂಲಿ ಮಾಡೋನು, ಜೀತ ಮಾಡೋನು, 30 ಗೂಟಿಗೆ ಇರ್ತಕ್ಕಂಥವನೇ ಅಂಥವ್ರಿಗೆ ಮೀಸಲಾತಿ ಸೌಲಭ್ಯ ಸಿಗಬೇಕು, ಸರ್ಕಾರಿ ಸೌಲಭ್ಯ ಸಿಗಬೇಕು, ಅವರು ಮನುಷ್ಯರಾಗಿ ಬದುಕ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಕೊಡಬೇಕು. ನೋಡಿ, ಈ ಏರಿಯಾದಲ್ಲಿ ನನ್ನ ಗಮನಿಸಿದಂಗೆ ಸುಮಾರು ಒಂದು 15, 20, 30 ಸಂಘಟನೆಗಳಿದಾವೆ. ಇಲ್ಲಿ ಸಂಘಟನೆಗಳಿದಾವೆ. ಆ ಕಡೆ ಅಪ್ಪರ್ ಪ್ಯಾಲೇಸ್ ಅಂತ ಒಂದಿದೆ ಸದಾಶಿವನಗರ, ಅಲ್ಲಿ ಒಂದು ಅಂಬೇಡ್ಕರ್ ಸಂಘಟನೆ ಇಲ್ಲ. ಒಬ್ಬರು ಅಲ್ಲಿ ಅಂಬೇಡ್ಕರ್ ಬಗ್ಗೆ ಪೂಜೆ ಮಾಡೋದಿಲ್ಲ, ಅಂಬೇಡ್ಕರ್ನ ಅನ್ಮೋದಿಲ್ಲ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಮನೆಯಲ್ಲಿ ಮಜಾ ಮಾಡ್ಕೊಂಡು ಕೂತಿದ್ದಾರೆ. ಆದರೆ ಎಲ್ಲಿ ಬಡತನ ಇದೆ ಅಲ್ಲಿ ಮಾತ್ರ ಸಂಘಟನೆ ಜಾಸ್ತಿ ಆಗ್ತಿದ್ದಾವೆ. ಕಾರಣ, ಒಂದು ಒಳ್ಳೆ ಕೆಲಸ ನಾನು ಮಾಡಬೇಕು, ನನಗೊಂದು ಜವಾಬ್ದಾರಿ ಬೇಕಂತಕ್ಕಂಥ ಆಸೆಯಿಂದ ಇವತ್ತು P. ಸಂಪತ್ ಅವರು, D. ಗೋವಿಂದ್ರವರು, ಸುರೇಶ್ ಎಂ ಅವರು ಮತ್ತು ಅವರೆಲ್ಲ ಸಂಘಟಕರು ಬೆಂಬಲವನ್ನು ಕೋರಿ ಇವತ್ತು ಸಂಘಟನೆ ಮಾಡಿದ್ದಾರೆ. ನನ್ನ ತಮ್ಮ ವಿಶ್ವನಾಥ್ ಅವರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನ, ಒಳ್ಳೆ ಕೆಲಸಗಳು ಮಾಡ್ತಾನೆ. ಎಲೆಮರೆಕಾಯಿ, ನಾನು ರಾಜ್ಯಾಧ್ಯಕ್ಷ, ನಾನು ಸ್ಟೇಜ್ ಮೇಲೆ ಕೂತ್ಕೋಬೇಕಂತಕ್ಕಂಥ ಯೋಚನೆ ಇಲ್ಲ. ಒಂದು ಸಂಘಟನೆ ಬೆಳೀಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನೆಲ್ಲರೂ ಹಂಚೋಣ ಅನ್ನೋ ದಿಕ್ಕಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆ ನಡೆಸಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ, ಇವರ ಸಂಘಟನೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಭೀಮ್, ಜೈ